ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಅಂತರಿಕ್ಷದಲ್ಲೂ ನಮ್ಮ ಆತ್ಮನಿರ್ಭರತೆ. ಭಾರತೀಯ ಅಂತರಿಕ್ಷ ನಿಲ್ದಾಣ ಶೀಘ್ರದಲ್ಲೇ. ಇಸ್ರೋ ಗುರಿ ಏನು, ಹೇಗಿದೆ ತಯಾರಿ? ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಹೋಗ್ತೀನಿ. ಭಾರತದ್ದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಥಾಪಿಸುವಂತಹ ಕನಸು ನನಸಾಗುವ ದಿನ ಹತ್ತಿರವಾಗ್ತಾ ಇದೆ. ಇಸ್ರೋ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇರಿಸಿದೆ. ಬಾಹ್ಯಾಕಾಶ ನಿಲ್ದಾಣದ ಮೊದಲ ಘಟಕವನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಖಾಸಗಿ ಕಂಪನಿಗಳಿಂದ ಟೆಂಡರ್ ಆಹ್ವಾನಿಸಿದೆ ಅಂತ ವರದಿ ಬರ್ತಾ ಇದೆ. ಇಸ್ರೋದ ಭಾಗವಾದಂತಹ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಆಹ್ವಾನ ಕೊಡಲಾಗಿದೆ. 10 ಟನ್ ತೂಕದಲ್ಲಿ ಇದನ್ನು ನಿರ್ಮಾಣ ಮಾಡುವಂತಹ ಗುರಿಯನ್ನ ಹೊಂದಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಬಾಹ್ಯಾಕಾಶದಲ್ಲಿ ಭಾರತದ ಹೆಜ್ಜೆಯನ್ನ ಗಟ್ಟಿಗೊಳಿಸೋದಕ್ಕೆ ಅಂತ ಹೇಳಿ ಈ ಭಾರತೀಯ ಅಂತರಿಕ್ಷ ನಿಲ್ದಾಣ, ಭಾರತೀಯ ಅಂತರಿಕ್ಷ ಸ್ಟೇಷನ್ BAS ಅದನ್ನು ಸ್ಥಾಪಿಸುವಂತಹ ಬೃಹತ್ ಯೋಜನೆಯನ್ನ ಹಮ್ಮಿಕೊಂಡಿದೆ. ಈ ಯೋಜನೆಯ ಕಾಲಮಿತಿ ಗಮನಿಸ್ತಾ ಹೋಗೋದಾದ್ರೆ 2028ರಲ್ಲಿ ಈ ನಿಲ್ದಾಣದ ಮೊದಲ ಮಾಡ್ಯೂಲ್ BAS-1 ಉಡಾವಣೆಯಾಗುವಂತಹ ನಿರೀಕ್ಷೆ ಇದೆ. 2035ಕ್ಕೆ 5 ಮಾಡ್ಯೂಲ್ಗಳನ್ನು ಒಳಗೊಂಡ ಸಂಪೂರ್ಣ ಬಾಹ್ಯಾಕಾಶ ನಿಲ್ದಾಣ ಕಾರ್ಯಾರಂಭ ಮಾಡುವಂತಹ ಗುರಿಯನ್ನ ಹೊಂದಲಾಗಿದೆ. ಹಾಗಿದ್ರೆ ಅದರ ಪ್ರಮುಖ ವೈಶಿಷ್ಟ್ಯಗಳೇನು? ಈ ನಿಲ್ದಾಣ ಸುಮಾರು 52 ಟನ್ ತೂಕ ಇರುತ್ತೆ. ಭೂಮಿಯಿಂದ ಸುಮಾರು 400ರಿಂದ 450 ಕಿಲೋಮೀಟರ್ ಎತ್ತರದ ಕೆಳಭೂಕಕ್ಷೆ ಅಂದರೆ ಲೋ ಅರ್ತ್ ಆರ್ಬಿಟ್ನಲ್ಲಿ ಇರುತ್ತೆ. ಇದರ ಸಾಮರ್ಥ್ಯ ಎಷ್ಟು ಅಂತ ನೋಡ್ತಾ ಹೋದರೆ ಇಲ್ಲಿ 3ರಿಂದ 4 ಗಗನಯಾತ್ರಿಗಳು ಏಕಕಾಲದಲ್ಲಿ ಸುಮಾರು 15ರಿಂದ 20 ದಿನಗಳ ಕಾಲ ತಂಗೋದಕ್ಕೆ ವ್ಯವಸ್ಥೆ ಇರುತ್ತೆ. ಈಗಾಗಲೇ ಇಸ್ರೋ ಸ್ಪೆಡೆಕ್ಸ್ ಎಂಬ ಡಾಕಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದೆ. ಇದು 2 ಉಪಗ್ರಹಗಳನ್ನು ಬಾಹ್ಯಾಕಾಶದಲ್ಲಿ ಪರಸ್ಪರ ಜೋಡಿಸುವಂತಹ ತಂತ್ರಜ್ಞಾನ ಆಗಿದೆ. ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣಕ್ಕೆ ಇದು ಬಹಳ ಅತ್ಯಗತ್ಯ. ಈ ಯೋಜನೆಯ ಉದ್ದೇಶ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಬಾಹ್ಯಾಕಾಶದಲ್ಲಿ ದೀರ್ಘಕಾಲದ ಸಂಶೋಧನೆಗಳನ್ನು ನಡೆಸೋದಕ್ಕೆ ಸ್ವತಂತ್ರ ವೇದಿಕೆಯನ್ನು ನಿರ್ಮಿಸೋದು, ಆತ್ಮನಿರ್ಭರ. ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಅಂದರೆ ಮೈಕ್ರೋಗ್ರಾವಿಟಿಯಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ಕೈಗೊಳ್ಳೋದು. ಜೊತೆಗೆ 2035ರ ವೇಳೆಗೆ ಭಾರತೀಯ ಅಂತರಿಕ್ಷ ನಿಲ್ದಾಣ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವಂತಹ ಗುರಿಯನ್ನ ಇಸ್ರೋ ಹೊಂದಿದೆ. ಬಳಿಕ ಈ ನಿಲ್ದಾಣ ಬಾಹ್ಯಾಕಾಶ ಪ್ರಯೋಗಾಲಯವಾಗಿ ಕಾರ್ಯನಿರ್ವಹಿಸುತ್ತೆ. ಗಗನಯಾತ್ರಿಗಳು ಅಲ್ಲಿ ತಂಗುತ್ತಾರೆ. ಅವರ ಸುರಕ್ಷತೆಗೆ ಮತ್ತು ಅದರ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ಹರಿಸಲಾಗ್ತಾ ಇದೆ. ಈ ಘಟಕ ಸುಮಾರು 3.8 ಮೀಟರ್ ವ್ಯಾಸ, 8 ಮೀಟರ್ ಎತ್ತರ ಹೊಂದಿರುತ್ತೆ. ಉತ್ಕೃಷ್ಟ ಗುಣಮಟ್ಟದ ಅಲ್ಯೂಮಿನಿಯಂ ಬಳಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಗಗನಯಾನಕ್ಕಾಗಿ ನಿರ್ಮಿಸಲಾದ ನೌಕೆಯಂತೆಯೇ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗದೆ ಈ ಮಾದರಿಯನ್ನು ನಿರ್ಮಿಸುವಂತೆ ತಿಳಿಸಲಾಗಿದೆ. ಇದು ಸಂಪೂರ್ಣ ದೇಸಿ ನಿರ್ಮಾಣ ಆಗಿರುತ್ತೆ ಅಂತ ಅನ್ನೋದು ನಮ್ಮ ಹೆಮ್ಮೆ. ಇಸ್ರೋ ಸಂಸ್ಥೆಯ ಮೂಲಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇವೆ. 2040ರ ವೇಳೆಗೆ ಭಾರತೀಯರನ್ನ ಚಂದ್ರನ ಮೇಲೆ ಇಳಿಸುವಂತಹ ಯೋಜನೆಯ ಪೂರ್ವ ತಯಾರಿಯಾಗಿ ಈ ನಿಲ್ದಾಣ ಕೆಲಸ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರ ಈ ಯೋಜನೆಗೆ ಈಗಾಗಲೇ ಅಗತ್ಯ ಅನುದಾನ ಮತ್ತು ಅನುಮೋದನೆಯನ್ನು ಕೊಟ್ಟಿದೆ. ಗಗನಯಾನ್ ಮಿಷನ್ನ ಮುಂದುವರೆದ ಭಾಗವಾಗಿ ಇದು ರೂಪುಗೊಳ್ತಾ ಇದೆ. ದಶಕಗಳ ಹಿಂದೆ ಸಣ್ಣ ಪುಟ್ಟ ಉಪಗ್ರಹಗಳ ಮೂಲಕ ಆರಂಭ ಆದಂತಹ ಭಾರತದ ಬಾಹ್ಯಾಕಾಶಯಾನ ಈಗ ದಕ್ಷಿಣ ಧ್ರುವವನ್ನು ಮುಟ್ಟೋ ತನಕ ಬೆಳೆದುಬಿಟ್ಟಿದೆ. ಭಾರತ ಸರ್ಕಾರ 2025-26ನೇ ಸಾಲಿನಲ್ಲಿ ಬಾಹ್ಯಾಕಾಶ ಇಲಾಖೆಗೆ ಅಂತ ಹೇಳಿ 13,416 ಕೋಟಿ ರೂಪಾಯಿಯನ್ನು ಒದಗಿಸಿದೆ. ಈ ಹಣ ಕಳೆದ ಏಪ್ರಿಲ್ 2025ರಿಂದ ಬರೋ ಮಾರ್ಚ್ 2026ರ ಅವಧಿಯಲ್ಲಿ ಬಳಕೆಯಾಗ್ತಾ ಇರೋದು. ಮುಂದಿನ ಬಜೆಟ್ನಲ್ಲಿ ಬಾಹ್ಯಾಕಾಶಕ್ಕೆ ಇನ್ನೂ ದೊಡ್ಡ ಕೊಡುಗೆ ಸಿಗಬಹುದು ಎನ್ನುವಂತಹ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಹಂತ ಹಂತವಾಗಿ ಭಾರತ ಎಲ್ಲ ಕಡೆ ಆತ್ಮನಿರ್ಭರವಾಗ್ತಾ ಇದೆ ಅನ್ನೋದು ಖುಷಿ ವಿಚಾರ. ಅದಕ್ಕೆ ಈ ಬಾಹ್ಯಾಕಾಶ ಕೂಡ ಹೊರತಾಗಿಲ್ಲ. ನಮಸ್ಕಾರ.